HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮತಗಳ್ಳತನ ನಡೆದಿರುವ ಬಗ್ಗೆ ಕಾನೂನು ಇಲಾಖೆ ಪರಿಶೀಲನೆ, ಶಿಫಾರಸಿನಂತೆ ಕಾನೂನು ಕ್ರಮ, ಹೇಳಿಕೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 900 ವರ್ಷಗಳ ಇತಿಹಾಸ ಇರುವ ದೇವಾಲಯದ ರಸ್ತೆ ಉದ್ಘಾಟನೆ, ರಸ್ತೆಗೆ ಕಾಯಕಲ್ಪ ನೀಡಿದ ಶಾಸಕರು, ಭಕ್ತರಿಂದ ಪ್ರಶಂಸೆ, ಹೆಚ್ಚಿನ ಅಭಿವೃದ್ಧಿ ಹೊಣೆ ಹೊತ್ತ ಸ್ವರೂಪ್ ಪ್ರಕಾಶ್. ಬುದ್ಧಿಮಾಂದ್ಯ ಯುವತಿ ಮೇಲೆ ಗ್ಯಾಂಗ್ ರೇಪ್, ನೀಚ ಕೃತ್ಯದ ವಿಡಿಯೋ ಮಾಡಿದ ನೀಚ ಯುವಕರು, ಯುವತಿಯ ಸಹೋದರನಿಗೆ ವಿಡಿಯೋ ಕಳುಹಿಸಿದ ಕೀಚರು, ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಒತ್ತಾಯ. ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿರುವ ಬಗ್ಗೆ ಕಾನೂನು ಇಲಾಖೆ ಪರಿಶೀಲನೆ ನಡೆಸಲಿದೆ. ಅವರು ನೀಡುವ ಶಿಫಾರಸಿನ ಅನ್ವಯ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುವ ಸಂದರ್ಭ ಮತಗಳ್ಳತನದ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ರಾಹುಲ್ ಗಾಂಧಿ ಸೂಚನೆ ನೀಡಿದ್ದು, ಬಿಬಿಎಂಪಿ ಚುನಾವಣೆ ಮುನ್ನ ಪಕ್ಷ ಇದನ್ನು ಪರಿಶೀಲಿಸುತ್ತದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರಿಸಿದರು. ಪರಿಶೀಲನಾ ಕಾರ್ಯವನ್ನು ತ್ವರಿತವಾಗಿ ನಡೆಸಿ ವರದಿ ನೀಡಲು ಅಡ್ವೊಕೇಟ್ ಜನರಲ್ ಅವರಿಗೆ ಸೂಚನೆ ನೀಡಲಾಗುವುದು ಎಂದರು. ಮತದಾರರ ಪಟ್ಟಿಯ ಸಂಬಂಧ ಸಂಪೂರ್ಣ ಅಧಿಕಾರವಿರುವುದು ಚುನಾವಣಾ ಆಯೋಗಕ್ಕೆ ಎಂದರು. ಮಾಜಿ ಸಚಿವ ಸಿಎಂ ಇಬ್ರಾಹಿಂ ರವರು ಮುಖ್ಯಮಂತ್ರಿಗಳು ಬಾದಾಮಿ ಕ್ಷೇತ್ರದಲ್ಲಿ 3,000 ಮತಗಳನ್ನು ಖರೀದಿ ಮಾಡಿ ಗೆದ್ದದ್ದು ಎಂದು ಹೇಳಿಕೆ ನೀಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ಇಬ್ರಾಹಿಂ ನಮ್ಮ ಪಕ್ಷದವರಲ್ಲ. ನಾನು ನಾಮನಿರ್ದೇಶನ ಸಲ್ಲಿಸುವ ಹಾಗೂ ಪ್ರಚಾರಕ್ಕಾಗಿ ಬಾದಾಮಿಗೆ ಹೋಗಿದ್ದೆ. ಅದು ಬಿಟ್ಟರೆ ನನಗೆ ಏನೂ ಗೊತ್ತಿಲ್ಲ. ನಾನು 1,600 ಮತಗಳಿಂದ ಗೆದ್ದಿದ್ದು. ಈ ವಿಚಾರ ನನಗೆ ಹೊಸದು. ಈ ಬಗ್ಗೆ ನನಗೆ ಗೊತ್ತಿಲ್ಲ ಎಂದರು. ಬಿಜೆಪಿಯವರು ಕಾಂಗ್ರೆಸ್ ಈಗ ಮತಗಳ ಸ್ಥಾನದ ಬಗ್ಗೆ ಪ್ರಸ್ತಾಪಿಸುವುದು ಏಕೆ ಎಂದು ಆರೋಪಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ಬಿಜೆಪಿಯವರು ತಪ್ಪು ಮಾಡಿ ಸುಳ್ಳು ಹೇಳ್ತಿದ್ದಾರೆ. ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 16 ಸ್ಥಾನಗಳನ್ನು ಗೆಲ್ಲುವೆವು ಎಂದು ಆಂತರಿಕ ಸಮೀಕ್ಷೆ ತಿಳಿಸಿತ್ತು. ಆದರೆ ನಾವು ಗೆದ್ದದ್ದು 9 ಸ್ಥಾನಗಳನ್ನು ಮಾತ್ರ. ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಎಲ್ಲವೂ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಬಳಿ ಲಭ್ಯವಿದೆ. ದಾಖಲಾತಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಂದೇ ಸಣ್ಣ ಕೊಠಡಿಯಲ್ಲಿ 80 ಜನ ವಾಸ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ರು. ನಾವು ಈ ಬಗ್ಗೆ ಅಧ್ಯಯನ ಮಾಡಿದ ನಂತರ ವಿಷಯ ತಿಳಿದಿದೆ ಎಂದರು. ಚುನಾವಣಾ ಆಯೋಗದ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡಿಸಲು ಮತಗಳ್ಳತನದ ಬಗ್ಗೆ ನ್ಯಾಯಾಂಗ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶ ಮಾಡಬೇಕೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ, ಚುನಾವಣೆಗಳಲ್ಲಿ ಇವಿಎಂಗಳಲ್ಲಿ ಮತದಾರರ ಪಟ್ಟಿಗಳಲ್ಲಿ ಕೈವಾಡ ನಡೆಯುತ್ತಿದೆ ಎಂದು ನಾವು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇವೆ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರು ಮಾಧ್ಯಮಗಳಲ್ಲಿ ಪ್ರದರ್ಶನ ಮಾಡಿದ್ದು ನಿಜ ಎಂದರು. ಉಪಚುನಾವಣೆಯಲ್ಲಿ ಸತ್ತವರೆಲ್ಲ ಮತ ಹಾಕಿ ಗೆಲ್ಲಿಸಿದ್ದಾರೆ ಎಂದು ಹಿಂದೆ ಮುಖ್ಯಮಂತ್ರಿಗಳು ಮಾಡಿದ್ದ ಭಾಷಣ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು, ಒಂದು ವೇಳೆ ಸತ್ತವರು ಮತ ಹಾಕಿದರೆ ಅದಕ್ಕೆ ಯಾರು ಜವಾಬ್ದಾರರು? ಚುನಾವಣಾ ಆಯೋಗ ಇದಕ್ಕೆ ನೇರ ಹೊಣೆ ಎಂದರು. ಪೀಟರ್ ವೀಕ್ಷಕರಾಗಿದ್ರು, ಅದಕ್ಕೆ ಸಿದ್ದರಾಮಯ್ಯ ಗೆದ್ದರು ಎಂದು ಬಿಜೆಪಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ, ಅವರಿಲ್ಲದೆ ಹೋಗಿದ್ರೆ ನನ್ನನ್ನು ಸೋಲಿಸುತ್ತಿದ್ದರು ಎಂದರು. HCI ನ್ಯೂಸ್, ಹಾಸನ್. So all those are available in the Election Commission, State Election Commission, Central Election Commission. So ಅವರು ಇದಲ್ಲ, ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಈಗ ಕೇಳ್ರಿ, ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿನಲ್ಲಿ ಸುಮಾರು 80 ಜನ ವಾಸ ಮಾಡೋಕ್ಕಾಗತ್ತಾ? ಅಲ್ಲ, ಹೇಳಪ್ಪ, ನೀನು ಮಾಡೋಕ್ಕಾಗುತ್ತೆ? ಹೋಟೆಲ್ ಕಾರ್ಮಿಕರು ಅಂತ ಹೇಳ್ತಾ ಇರೋದು ಸರ್, ಅವರೆಲ್ಲ ಹೋಟೆಲ್ ಕಾರ್ಮಿಕರು ಅಲ್ಲಿ ಇದ್ದವರು ಅಂತ. 80 ಜನ ಇರಕ್ಕಾಗುತ್ತೆ ಒಂದು ರೂಮ್ನಲ್ಲಿ? ಒಂದು ಸಣ್ಣ ರೂಮ್, ಓಣಿಯಲ್ಲಯ್ಯ, ಸಣ್ಣ ರೂಮ್ನಲ್ಲಿ 80 ಜನ ಇರ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಆ ರೂಮ್ನಲ್ಲಿ ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿರುವ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಂಜದೇವರಕಾವಲು ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ರಸ್ತೆ ಇಲ್ಲದೆ ಪರದಾಡುತ್ತಿದ್ದ ಭಕ್ತರ ಬೇಡಿಕೆಗೆ ಸ್ಪಂದಿಸಿ ಶಾಸಕ ಸ್ವರೂಪ್ ಪ್ರಕಾಶ್ ಸುಮಾರು 1 ಕೋಟಿ ವೆಚ್ಚದ ರಸ್ತೆ ಉದ್ಘಾಟಿಸುವ ಮೂಲಕ ಕಾಯಕಲ್ಪ ಕಲ್ಪಿಸಿದ್ದಾರೆ. ದೇಗುಲ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಮುಖಂಡರ ಮತ್ತು ಭಕ್ತರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರನ್ನ ರಸ್ತೆ ನಿರ್ಮಿಸಿದ್ದಕ್ಕಾಗಿ ಅಭಿಮಾನದಿಂದ ಅಭಿನಂದನೆ ಸಲ್ಲಿಸಿ ಅಭೂತಪೂರ್ವವಾಗಿ ಸ್ವಾಗತಿಸಿ ಬೀಳ್ಕೊಟ್ರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸ್ವರೂಪ್ ಪ್ರಕಾಶ್, ನಮ್ಮ ಕ್ಷೇತ್ರದಲ್ಲಿ ಐತಿಹಾಸಿಕ ದೇವಸ್ಥಾನ ಇರೋದು ನಮ್ಮ ಸೌಭಾಗ್ಯ. ಅದನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಬಂದು ಕೇಳಿದ ಕೂಡಲೇ ಒಪ್ಪಿಗೆ ನೀಡಿ ಅತಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಭಕ್ತರಿಗೆ ಅನುಕೂಲ ಕಲ್ಪಿಸಬೇಕೆಂದು ಈ ಹಿಂದೆಯೇ ಸೂಚನೆ ನೀಡಿದ್ದೆ. ಅದರಂತೆ ಇಂದು ಕಾರ್ಯ ನೆರವೇರಿದೆ ಎಂದರು. ನಮ್ಮ ತಂದೆಯವರ ಕಾಲದಿಂದಲೂ ದೇವಾಲಯಗಳ ಅಭಿವೃದ್ಧಿಗೆ ನಮ್ಮದೇ ಆದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ದೇವಾಲಯಕ್ಕೆ ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯಗಳ ಅಗತ್ಯವಿದ್ದು ಎಲ್ಲವನ್ನು ಪೂರೈಸುವ ಸಲುವಾಗಿ ತಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಈ ಹಿಂದೆ ತನಗೆ ನೀಡಿದ್ದ 10 ಕೋಟಿ ವಿಶೇಷ ಅನುದಾನದ ಪೈಕಿ 1 ಕೋಟಿ ರೂಪಾಯಿಗಳನ್ನು ಈ ರಸ್ತೆಗೆ ಬಳಕೆ ಮಾಡಲಾಗಿದೆ. ಅಲ್ಲದೆ ದೇವರ ಕೃಪೆಯಿಂದ ಕೇವಲ 15 ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನ ಮುಗಿಸಿದ್ದೇವೆ. ಜನಸೇವೆ ಮಾಡುವ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅದರಂತೆ ನಾನು ಕೂಡ ಶಾಸಕನಾಗಿ ಕಷ್ಟ ಎಂದು ಬಂದ ಎಲ್ಲಾ ವರ್ಗದ ಜನರು, ರೈತರು,
ವಿದ್ಯಾರ್ಥಿಗಳು ಎಲ್ಲರಿಗೂ ತನ್ನ ಕೈಲಾದ ಸಹಾಯ ಮಾಡಿದ್ದೇನೆ ಎಂದರು. ಇದೀಗ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಪಾರ್ವತಮ್ಮ ಅವರ ದೇವಾಲಯ ನಿರ್ಮಾಣದ ಬಗ್ಗೆಯೂ ತನ್ನ ಗಮನಕ್ಕೆ ಬಂದಿದ್ದು, ಅತಿ ಶೀಘ್ರವಾಗಿ ದೇವಾಲಯದ ಪಕ್ಕದಲ್ಲಿ ಹೊಸದಾಗಿ ಶ್ರೀ ಪಾರ್ವತಮ್ಮ ಅವರ ದೇವಾಲಯ ನಿರ್ಮಾಣಕ್ಕೆ ಮುಂದಿನ ಶಾಸಕರ ಅನುದಾನದಲ್ಲಿ 5 ಕೋಟಿ ಹಣ ನೀಡುವುದಾಗಿ ಭರವಸೆ ನೀಡಿದರು. ಇದಲ್ಲದೆ ಗ್ರಾಮಸ್ಥರ ಮತ್ತೊಂದು ಬೇಡಿಕೆಯಂತೆ 108 ಅಡಿ ಶಿವನ ವಿಗ್ರಹ ಸ್ಥಾಪನೆ ಬಗ್ಗೆಯೂ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಅದನ್ನ ಕೂಡ ಅತಿ ಶೀಘ್ರವಾಗಿ ಮಾಡಲಾಗುವುದು ಎಂದರು. ಜೆಡಿಎಸ್ ಮುಖಂಡ ಕಣದಹಳ್ಳಿ ಮಂಜೇಗೌಡ ಮಾತನಾಡಿ, ಹಲವು ದಿನಗಳಿಂದ ರಸ್ತೆ ಸಮಸ್ಯೆಯಿಂದ ಬಳಲುತ್ತಿದ್ದ ನಂಜುಂಡೇಶ್ವರನ ಭಕ್ತರಿಗೆ ದೇವರ ಕೃಪೆಯಿಂದ ಶಾಸಕ ಸ್ವರೂಪ್ರಕಾಶ್ ಅವರ ನೇತೃತ್ವದಲ್ಲಿ ಉತ್ತಮವಾದ ರಸ್ತೆಯಾಗಿದೆ. ಇದನ್ನು ಭಕ್ತರು ಬಳಕೆ ಮಾಡಿಕೊಳ್ಳಬೇಕು. ಇಲ್ಲಿನ ಶೌಚಾಲಯ, ಕುಡಿಯುವ ನೀರು, ಊಟದ ಕೊಠಡಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸಲಾಗಿದೆ. ಇದನ್ನು ಭಕ್ತರು ಬಳಸಿಕೊಳ್ಳಬೇಕು ಎಂದರು. ದೇವಾಲಯದ ಅಭಿವೃದ್ಧಿಗೆ ಇನ್ನಷ್ಟು ಬೇಡಿಕೆಗಳನ್ನು ಶಾಸಕರ ಮುಂದಿಡಲಾಗಿದೆ. ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಲು ಶಾಸಕ ಸ್ವರೂಪ್ರಕಾಶ್ ಉತ್ಸುಕರಾಗಿದ್ದಾರೆ. ಎಲ್ಲರ ಸಹಕಾರದಿಂದ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ದೇವರ ಸೇವೆ ಮಾಡುವ ಸಲುವಾಗಿ ಶಾಸಕ ಸ್ವರೂಪ್ ಶ್ರಮ ವಹಿಸಲಿದ್ದಾರೆ ಎಂಬ ಭರವಸೆ ಇದೆ ಎಂದರು. ಮುಖಂಡ ಮಂಜು ಮಾತನಾಡಿ, ಐತಿಹಾಸಿಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಹಾಸನ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಭಕ್ತರನ್ನ ಹೊಂದಿದೆ. ಆದರೆ ಕಳೆದ ಸುಮಾರು 25 ವರ್ಷಗಳಿಂದಲೂ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ಸುತ್ತಮುತ್ತಲ ಗ್ರಾಮಸ್ಥರು ಮನವಿ ಮಾಡಿದ್ರೂ ಯಾರೊಬ್ಬರೂ ಸ್ಪಂದಿಸಿರಲಿಲ್ಲ. ಆದರೆ ಮೊದಲ ಬಾರಿಗೆ ಶಾಸಕರಾದ ಸ್ವರೂಪ್ರವರು ರಸ್ತೆ ಮಾಡಿಕೊಟ್ಟಿದ್ದು ಸಂತಸ ತಂದಿದೆ ಎಂದರು. ಮೂಲಭೂತ ಸೌಕರ್ಯಗಳು ಹಾಗೂ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿ ಬಗ್ಗೆ ಶಾಸಕ ಸ್ವರೂಪ್ರಕಾಶ್ ಅವರಿಗೆ ಇರುವ ಅಪಾರ ಕಾಳಜಿಗೆ ತಾವು ಅಭಿನಂದನೆ ಸಲ್ಲಿಸುತ್ತೇವೆ. ಇಲ್ಲಿನ ಉತ್ಸವ ಹೊರ ಜಿಲ್ಲೆ, ಹೊರ ರಾಜ್ಯಕ್ಕೂ ಪ್ರಸಿದ್ಧಿ ಪಡೆದಿದೆ. ಆದರೆ ಪ್ರಮುಖವಾಗಿ ಇಲ್ಲಿ ರಸ್ತೆ ಸಮಸ್ಯೆ ಎದ್ದು ಕಾಣುತ್ತಿತ್ತು. ಇದೀಗ ಶಾಸಕರು ಇದನ್ನು ಪರಿಗಣಿಸಿ ರಸ್ತೆ ನಿರ್ಮಿಸಿಕೊಟ್ಟಿರುವುದು ಇಲ್ಲಿಗೆ ಬರುವ ಭಕ್ತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ನಂಜದೇವರ ಕಾವಲು, ಸೋಂಪುರ, ಕಿಂಡಿಪುರ, ಮುಗಳಕೊಪ್ಪಲು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಜೆಡಿಎಸ್ ಮುಖಂಡರು ಹಾಗೂ ದೇವಾಲಯದ ಭಕ್ತರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್, ಹಾಸನ್. ಕೆಲಸ ವಹಿಸಿದ್ರೆ ಅದು ನಮ್ಮ ಬೆನ್ನೆತ್ತಿ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಅದು ಇನ್ನು ಕಾಂಟ್ರಾಕ್ಟರ್ ಗತಿ ಮನೆಗೆ ಸೇರಿಬಿಟ್ಟಿದ್ದಾರೆ. ಕಾಂಟ್ರಾಕ್ಟರ್ 17 ಚೀಲ ಸಿಮೆಂಟ್ ಹಾಕೋದ್ರಲ್ಲಿ 20, 30, 25 ಚೀಲ ಹಾಕಿಸಿ ನಮ್ಮ ಕಾಂಟ್ರಾಕ್ಟರ್ ಪರಿಸ್ಥಿತಿ ಹೇಳಂಗಿಲ್ಲ. ಹಾಗಾಗಿ ಇದೊಂದು ನಾವು ನೀವು ಎಲ್ಲ ಏನು ಕೆಲಸ ಮಾಡಿದ್ರು ಕೂಡ ಅದು ಭಗವಂತನ ಒಂದು ಆಶೀರ್ವಾದ, ನಂಜುಂಡೇಶ್ವರ ಒಂದು ಆಶೀರ್ವಾದ. ಯಾಕೆಂದ್ರೆ ಇವತ್ತು ಬಹಳ ಅಲ್ಪಾವಧಿಯಲ್ಲಿ ಬಹಳಷ್ಟು ಹಳೆಯ ಒಂದು ಇತಿಹಾಸ ಇರುವಂಥ ದೇವಸ್ಥಾನ. 300-400 ವರ್ಷ ಅಂತ ಹೇಳ್ತಾ ಇದ್ರು ಹಿರಣ್ಯ, 700 ವರ್ಷ. ಆದರೆ ದೇವಸ್ಥಾನ ಈ ಸ್ವಲ್ಪ ವರ್ಷದಲ್ಲಿ ಇಷ್ಟು ಈ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರೋದು ಭಗವಂತನ ಒಂದು ಕೃಪೆ ಮತ್ತು ಅವರೊಂದು ದೊಡ್ಡ ಒಂದು ಶಕ್ತಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ರಸ್ತೆ ಮಾಡಿ ತಾವು ಕೇಳಿದ ದಿನನೇ ನಮಗೆ MLA ಗ್ರಾಂಟ್ ಕೊಟ್ಟರು. ಬುದ್ಧಿಮಾಂದ್ಯ ಯುವತಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿದ ಯುವಕರ ಗ್ಯಾಂಗ್ ರೇಪ್ ಮಾಡುವ ವಿಡಿಯೋವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಯುವತಿಯ ತಮ್ಮನ ಮೊಬೈಲ್ಗೆ ಕಳುಹಿಸಿರುವ ಅಮಾನವೀಯ ಘಟನೆ ಹಾಸನ ನಗರದಲ್ಲಿ ಸಂಭವಿಸಿದೆ. ಅತ್ಯಾಚಾರಕ್ಕೊಳಗಾದ ಯುವತಿಯ ಸಹೋದರ ಪೆಂಚನ್ಮೊಹಲ ಪೊಲೀಸ್ ಠಾಣೆಗೆ 3 ವಿರುದ್ಧ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಬಂಧನಕ್ಕಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಪೈಶಾಚಿಕ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಹಾಸನ ನಗರದಲ್ಲಿ ಗಾಂಜಾ ಮಾರಾಟ ಹೆಚ್ಚಾಗಿದ್ದು ಇದರಿಂದಲೇ ಇಂತಹ ಕೃತ್ಯಗಳು ನಡೆಯುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕುಟುಂಬ ನಿರ್ವಹಣೆಗಾಗಿ ಮೆಕ್ಯಾನಿಕ್ ಕೆಲಸ ಮಾಡುವ ವಿಶೇಷ ಚೇತನರಾಗಿರುವ ದಂಪತಿಯ ಪುತ್ರಿ ಬುದ್ಧಿಮಾಂದ್ಯಳಾಗಿದ್ದು ಯಾವಾಗಲೂ ಮನೆಯಲ್ಲಿಯೇ ಇರುತ್ತಿದ್ದಳು. ಕಳೆದ 8 ದಿನಗಳ ಹಿಂದೆ ತಂದೆ ತಮ್ಮ ಕೆಲಸಕ್ಕೆ ಹೋಗಿದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬಂದಿರುವ 3 ಆರೋಪಿಗಳು ಬುದ್ಧಿಮಾಂದ್ಯ ಯುವತಿಯನ್ನ ಕರೆದೊಯ್ದು ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿ ಅದರ ವಿಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆ ಅತ್ಯಾಚಾರ ಎಸಗಿರುವ ವಿಡಿಯೋವನ್ನ ಯುವತಿಯ ಸಹೋದರನ ಮೊಬೈಲ್ಗೆ ಆತನ ಸ್ನೇಹಿತ ಕಳುಹಿಸಿದ್ದಾನೆ. ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ತನ್ನ ಅಕ್ಕನ ಮೇಲೆ ಗ್ಯಾಂಗ್ ರೇಪ್ ನಡೆದಿರುವುದು ಬೆಳಕಿಗೆ ಬಂದಿದೆ. ನಂತರ ವಿಡಿಯೋ ಕಳುಹಿಸಿದ ಸ್ನೇಹಿತನಿಗೆ ಕರೆ ಮಾಡಿ ಯಾರು ವಿಡಿಯೋ ಕಳುಹಿಸಿದ್ದು ಎಂದು ಕೇಳಿದಾಗ ಉಮ್ರಾನ್ ಎಂಬುವವರು ನನಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಿದ್ದಾನೆ ಎಂದು ಹೇಳಿದ್ದಾನೆ. ಅಷ್ಟರಲ್ಲಿ ಉಮ್ರಾನ್ ವಿಡಿಯೋ ಡಿಲೀಟ್ ಮಾಡಿದ್ದಾನೆ. ನಂತರ ಅಬ್ದುಲ್ ಆಫ್ತಾಬ್, ರಾಜಿಕ್ ಪಾಷಾ ಉಮ್ರಾನ್ ಮೇಲೆ ಪೆಂಚನ್ಮೊಹಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 3 ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನಗರದಲ್ಲಿ ಗಾಂಜಾ ಮಾರಾಟ ಹೆಚ್ಚಾಗಿದ್ದು 80 ಅಡಿ ರಸ್ತೆ, ಇಲಾಹಿನಗರ, ಚಿಕ್ಕನಾಳು, ಪೆಂಚನ್ಮೊಹಲ ಭಾಗದಲ್ಲಿ ಗಾಂಜಾ ಮಾರಾಟ ವ್ಯಾಪಕವಾಗಿ ನಡೆಯುತ್ತಿದ್ದು ಇದರಿಂದಲೇ ಗ್ಯಾಂಗ್ ರೇಪ್ ನಡೆದಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಾಚಾರಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಹಾಗೂ ಗಾಂಜಾ ಮಾರಾಟ ಜಾಲವನ್ನು ಕಂಡುಹಿಡಿದು ಗಾಂಜಾ ಮಾರಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಬೇಕೆಂದು ಹೇಳಿಕೆ ನೀಡಿ ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಹಾಸನದಲ್ಲಿ ನಡೆದಿರುವ ಗ್ಯಾಂಗ್ ರೇಪ್ ಘಟನೆಯಿಂದ ಇಡೀ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದು ಇಂತಹ ಘಟನೆಗಳು ಮರುಕಳಿಸದಂತೆ ಉಗ್ರ ಶಿಕ್ಷೆಯಾಗಬೇಕು ಮತ್ತು ನಗರ ಭಾಗದಲ್ಲಿ ಹೆಚ್ಚಿರುವ ಗಾಂಜಾ ಮಾರಾಟವನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೆಚ್ಐಎನ್ ನ್ಯೂಸ್, ಹಾಸನ್. ನಡೆದ ಘಟನೆ ನಾವು ನಿಜಕ್ಕೂ ಬೇರೆ ಕಡೆ ಎಲ್ಲ ನಾವು ಸುದ್ದಿ ಕೇಳ್ತಿದ್ವಿ ಈ ತರ ಆಗುತ್ತೆ ಅಂತ. ಇದು ಹಾಸನದಲ್ಲಿ ಆಗಿರೋದು ಅತಿ ಖಂಡನೆ ಸರ್. ಯಾಕಂದ್ರೆ ಒಂದು ಹೆಣ್ಮಗುಗೆ ಬುದ್ಧಿ ಕಡಿಮೆ ಐತೆ. ಅದಕ್ಕೆ ಏನಾಗಿದೆ ಅಂದ್ರೆ ಹುಡುಗರು ಹಾಸನದಲ್ಲಿ ತುಂಬಾ ಡ್ರಗ್ಸ್ ಆಗಲಿ ಗಾಂಜಾ ಆಗಲಿ ತುಂಬಾ ಸೇವನೆ ಜಾಸ್ತಿ ಆಗಿದೆ.
ಇದಕ್ಕೆ ಉಪಯೋಗಿಸ್ಕೊಂಡು ಹುಡುಗರು ಏನ್ ಮಾಡೋದು ಅಂದ್ರೆ, ಒಂದು ಬುದ್ಧಿ ಇಲ್ಲ ಹುಡುಗಿಗೆ, ಬುದ್ಧಿ ಇಲ್ಲದೆ ಹುಡುಗಿಗೆ ಕರ್ಕೊಂಡೋಗಿ ಒಂದು ಅತ್ಯಾಚಾರ ಮಾಡಿಬಿಟ್ಟು ವಿಡಿಯೋ ಮಾಡಿ ಅವರ ಕುಟುಂಬಸ್ಥರಿಗೆ ಕಳಿಸಿ ಅವರಿಗೆ ಬೆದರಿಕೆ ಹಾಕಿದ್ರಂತೆ. ಏನಕ್ಕಂದ್ರೆ ಮತ್ತು ಡಿಲೀಟು ಮಾಡೋರೆ ಅದು. ಇದು ಖಂಡನೀಯ. ಮತ್ತೆ ಇವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ಯಾಕಂದ್ರೆ ನಮ್ ಸಮಾಜಕ್ಕೆ ಇದು ಒಂದ್ ಕೆಟ್ಟ ಹೆಸರು ಬಂದಾಗೆ ಆಗುತ್ತೆ ಸರ್. ಇದು ಹೇಳೋದು ಇಷ್ಟೇ, ಏನಂದ್ರೆ ಈ ತರ ನನ್ ಮಕ್ಳು 4 ಜನ ಸೇರ್ ಮಾಡಿದಾರಲ್ಲ, ಈ ತರ ಕೃತ್ಯ ಎಲ್ಲ ಆ ಮಗುಗೆ ಹೆಣ್ಪಾಪುಗೆ ಏನಂದ್ರೆ ಏನು ಗೊತ್ತಾಗಲ್ಲ. ಈಗ ಮೈಂಡ್ ಸ್ವಲ್ಪ ಕಮ್ಮಿ ಅವ್ರಿಗೆ, ಮನೆಯಲ್ಲಿ ಕಮ್ಮಿ ಅಂದ್ರೂ ಒಂದು 12 ವರ್ಷದಿಂದ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಿದ್ದಾರೆ. ಒಂದ್ ಸ್ವಲ್ಪನೂ ಏನು ಅವ್ರು ಬಿಡ್ತಾನೆ ಇರ್ಲಿಲ್ಲ, ಹೊರಗಡೆನೆ ಬಿಡ್ತಿರ್ಲಿಲ್ಲ. ಆ ಹೆಣ್ಪಾಪು ಅಂಗಡಿಗೆ ಹೋಗ್ತಾ, ಈ ಬಿಲ್ಡಿಂಗ್ ಇದೆಯಲ್ಲ, ಈ ಮನೆ ಹತ್ರದಿಂದ ಒಂದು 2 ಮೀಟರ್ ಹೋದ್ರೂ ಅವಳು ತಡಿಯಕ್ ಆಗ್ತಿರ್ಲಿಲ್ಲ. ಅಂತವ್ಳು ಕರ್ಕೊಂಡು ಹೋಗ್ಬಿಟ್ಟು 4 ಜನ ಈ ತರ ಕೃತ್ಯ ಮಾಡಿದ್ದಾರೆ ಸರ್. ಅವ್ರಿಗೆ ನಿನ್ನೆ ಏನಾಗಿದೆ ಅಂದ್ರೆ 8 ದಿವಸ ಮುಂಚೆನೆ ಆಗಿರೋದು ಇದು. ಅವ್ರಿಗೆ ಗೊತ್ತಾಗಿರೋದು ನಿನ್ನೆ ಏನಾಗಿದೆ ಅಂದ್ರೆ, ಯಾವ್ದೋ ಹುಡುಗ ಅವ್ನ್ ಸೆಂಡ್ ಮಾಡಿದಾನೆ ತಮ್ಮನ್ಗೆ ವಿಡಿಯೋ. 80 ಫೀಟ್ ರೋಡು, ಪಿಂಚಿನ ಮೊಲ್ಲ, ಚಿಕ್ಕನಾಳು ಎಲ್ಲ ಜಾಸ್ತಿ ಡ್ರಗ್ಸು ಗಾಂಜಾ ಸಾಕಷ್ಟು ಆಗ್ತಿದೆ. ನಮ್ಮ ಪೊಲೀಸರು ಕಂಟ್ರೋಲ್ ಮಾಡ್ಬೇಕು. ಜಾಸ್ತಿ ಗಾಂಜಾ ಹೊಡಿಯೋದು. ಈಗ ನಮ್ಮ ಅಕ್ಕಪಕ್ಕ ನಾವು ಕೇಳ್ತಿದ್ವಿ ರೇಪ್ ಆಗ್ತಿದೆ ಅಂತ. ಈಗ ನಮ್ಮ ಹಾಸನದಲ್ಲಿ ಗ್ಯಾಂಗ್ ರೇಪ್ ಆಗ್ತೈತೆ. ಇವತ್ತು ಅವ್ರ ಮನೆಗೆ ಆಗಿದೆ, ಇವತ್ತು ನಮ್ಮ ಮನೇಲಿ ಹೆಣ್ಮಕ್ಳು ಇದಾರೆ. ಈಗ ನಮ್ಮ ಹೆಣ್ಮಕ್ಳು ಹೊರ್ಗಡೆ ಬಿಡಕ್ಕೆ ಹೆದರಿಕೆ ಆಗ್ತಿದೆ. ಈಗ ನಾನು ನಮ್ಮ ಹೆಣ್ಮಗು ಇದ್ದಾಳೆ, ಹೊರಗಡೆ ಹೋಗೋ ಬಂದಿರೋದು ಈ ಮನೆಯಲ್ಲಿ. ಯಾಕಂದ್ರೆ ಅಷ್ಟೊಂದು ಹೆದರಿಕೆ ಆಗ್ತಿದೆ. ಇವ್ರು ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ. ಹಾಸನದಲ್ಲಿ ಗಾಂಜಾ ಸಾಕಷ್ಟಾಗಿದೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯಾಗಿದೆ ಎಂದು ಹಾಸನ ನಗರದ ಹೆಸರಾಂತ ಸಂತಸ ಫರ್ಟಿಲಿಟಿ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ HR ಸೌಮ್ಯ ದಿನೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ವಿಶ್ವ ಮಟ್ಟದಲ್ಲೇ ಮೊದಲ ಬಾರಿಗೆ ಪುನರ್ಜೀವನಾತ್ಮಕ ಚಿಕಿತ್ಸೆ ಮಾಡೋದನ್ನ ಕಂಡುಹಿಡಿದಿದ್ದಾರೆ. ಹಾಸನ ನಗರದ ಶಂಕರ ಮಠ ರಸ್ತೆಯಲ್ಲಿರುವ ಸಂತಸ ಫರ್ಟಿಲಿಟಿ ಆಸ್ಪತ್ರೆ ವೈದ್ಯರಿಂದ ಭ್ರೂಣ ಚಿಕಿತ್ಸೆಯಲ್ಲಿ ವಿಶ್ವಮಟ್ಟದ ಮಹತ್ವದ ಆವಿಷ್ಕಾರ ಮಾಡಿದ್ದೇವೆ. ಇದು ಪಿವಿ ಪ್ರಾಮ್ ಸಮಸ್ಯೆಗೆ ವಿಶ್ವದ ಮೊಟ್ಟಮೊದಲ ಪುನರ್ಜೀವ ಚಿಕಿತ್ಸೆಯಾಗಿದೆ ಎಂದರು. ಜೀವನಾತ್ಮಕ ಚಿಕಿತ್ಸೆ ಪ್ರತಿ ವರ್ಷ ಪ್ರಪಂಚದಲ್ಲಿ ಸುಮಾರು 7 ಲಕ್ಷ ಮಹಿಳೆಯರಲ್ಲಿ ಪಿವಿ ಪ್ರಾಮ್ ಕಾಣಿಸಿಕೊಳ್ಳುತ್ತಿದ್ದು, ಈ ಸಮಸ್ಯೆ ಕಂಡುಬರುವ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಗರ್ಭಪಾತವಾಗುತ್ತಿತ್ತು. ಇದಕ್ಕೆ ಪ್ರಪಂಚದಲ್ಲೇ ಇದುವರೆಗೂ ನಿಖರವಾದ ಚಿಕಿತ್ಸೆ ಇರಲಿಲ್ಲ. ಇದೀಗ ಸಂತಸ ಫರ್ಟಿಲಿಟಿ ವತಿಯಿಂದ ಚಿಕಿತ್ಸೆ ಕಂಡುಹಿಡಿಯಲಾಗಿದ್ದು, 70% ಯಶಸ್ವಿಯಾಗಿದೆ ಎಂದರು. 14ನೇ ವಾರದಲ್ಲಿ ಗರ್ಭಜಲ ಸೋರಿಕೆಯಿಂದ ಬಳಲುತ್ತಿದ್ದ ತಾಯಿಗೆ ಅವಳದೇ ರಕ್ತದಿಂದ ತಯಾರಿಸಲಾದ ಪ್ಲೇಟ್ಲೆಟ್ ರಿಚ್ ಫೈಬ್ರಿನ್ ಮತ್ತು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾದ ಮಿಶ್ರಣವನ್ನು ಗರ್ಭಜಲ ಕೋಶದಲ್ಲಿ ನೇರವಾಗಿ ಚುಚ್ಚಿ ಸೇರಿಸಿದ ಈ ನವೀನ ವಿಧಾನದಿಂದ ಸೋರಿಕೆ ನಿಂತಿತು ಮತ್ತು ಆ ತಾಯಿ ಆರೋಗ್ಯವಂತ 3.4 ಕೆಜಿ ತೂಕದ ಮಗುವಿಗೆ ಜನ್ಮ ನೀಡಿದಳು. ಇದು ಜಾಗತಿಕ ಮಟ್ಟದಲ್ಲಿ ಮೊಟ್ಟಮೊದಲ ಸಾಧನೆ ಎಂದು ತಿಳಿಸಿದರು. ಈ ಚಿಕಿತ್ಸೆಯು ರಿಪ್ರೊಡಕ್ಟಿವ್ ಫಿಮೇಲ್ ಚೈಲ್ಡ್ ಅಂತಾರಾಷ್ಟೀಯ ಜರ್ನಲ್ನ ಜುಲೈ 2024 ಸಂಚಿಕೆಯಲ್ಲಿ ಪ್ರಕಟಗೊಂಡಿದ್ದು, ನಂತರ 14 ಅತೀವ ಅಪಾಯದ ಗರ್ಭಧಾರಣೆಗಳ ಮಲ್ಟಿ ಸೆಂಟ್ರಿಕ್ ಅಧ್ಯಯನ ರೂಪ ಪಡೆದಿದೆ. ಇದರಲ್ಲಿ 10 ಸೋರಿಕೆಗಳು ಯಶಸ್ವಿಯಾಗಿ ನಿಂತಿದ್ದು, 12 ಆರೋಗ್ಯವಂತ ಮಕ್ಕಳ ಜನನವಾಗಿದೆ ಹಾಗೂ ತಾಯಿ ಅಥವಾ ಮಗುವಿಗೆ ಯಾವುದೇ ತೊಂದರೆಗಳಾಗಿಲ್ಲ ಎಂದು ವಿವರಿಸಿದರು. ಈ ಸಾಧನೆಗಾಗಿ ಇಂಟರ್ನ್ಯಾಷನಲ್ ಎನ್ ಅಸೋಸಿಯೇಷನ್ ಸ್ಟೆಮ್ ಸೆಲ್ ಅಂಡ್ ರಿಜನರೇಟಿವ್ ಮೆಡಿಸಿನ್ ವತಿಯಿಂದ ಡಾಕ್ಟರ್ ಸೌಮ್ಯ ಅವರಿಗೆ 2024 ಹಾಗೂ 2025ರಲ್ಲಿ ಎಕ್ಸಲೆನ್ಸ್ ಇನ್ ಇನ್ನೋವೇಷನ್ ಪ್ರಶಸ್ತಿಗಳು ಲಭಿಸಿದೆ ಎಂದು ತಿಳಿಸಿದರು. ಈ ಚಿಕಿತ್ಸೆಯನ್ನು ಎಲ್ಲರಿಗೂ ಮಾಡುವಂತಿಲ್ಲ, ಅದಕ್ಕಾಗಿ ಮಾನದಂಡ ಇದೆ ಎಂದ ಅವರು, ವಿಶ್ವದಲ್ಲೇ ಇಂತಹದೊಂದು ದೊಡ್ಡ ಅಧ್ಯಯನ ಮಾಡಿದ್ದು ಖುಷಿ ನೀಡಿದೆ ಎಂದರು. ನಮ್ಮ ಸಂಶೋಧನಾ ತಂಡದಲ್ಲಿ ಡಾಕ್ಟರ್ ಯೋಗಿತಾ ರಾವ್, ಡಾಕ್ಟರ್ ಪ್ರಭು, ಡಾಕ್ಟರ್ ಸೀಮಾ ಎಸ್ಜೆ, ಮಂಜುಳಾ, ಡಾಕ್ಟರ್ ಲಾವಣ್ಯ ಕಿರಣ್, ಡಾಕ್ಟರ್ ಲಕ್ಷ್ಮೀ ಪಾವನ, ಡಾಕ್ಟರ್ ಶ್ರೀವಿದ್ಯಾ ಎನ್ಬಿ ಮತ್ತು ಡಾಕ್ಟರ್ ಪ್ರವೀಣ್ ಎನ್ಎಸ್ ಇದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂತಸ ನಿರ್ದೇಶಕರಾದ ಡಾಕ್ಟರ್ ಶ್ರೀವಿದ್ಯಾ ಎನ್ಬಿ, ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ಶಿಬಿರಾ ಹೆಗ್ಡೆ, ಡಾಕ್ಟರ್ ಆದರ್ಶ್ ಮತ್ತು SSM ಆಸ್ಪತ್ರೆಯ ಸಿಇಒ ದಿಲೀಪ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಪ್ರೆಸ್ ಮೀಟ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂತಂದರೆ 2 ಪಾಯಿಂಟ್ಸು. ಒಂದು, ನಮ್ಮದು ಸಂತಸ ಫರ್ಟಿಲಿಟಿ ಸಂಸ್ಥೆಯ ವತಿಯಿಂದ ವಿಶ್ವದಲ್ಲೇ ಮೊದಲ ಬಾರಿಗೆ ಒಂದು ನೂತನ ಸಂಶೋಧನೆಯನ್ನು ಮಾಡಿದ್ದೀವಿ. ಅದರದ್ದು ಪೊಟೆನ್ಷಿಯಲ್ ಅಥವಾ ಮಹತ್ವ ಎಷ್ಟಿದೆ ಅಂದರೆ, ಅದು ಇವಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನು ಮಾಡುವಂತಹ ಸಾಮರ್ಥ್ಯ ಇರುವಂತಹ ಆವಿಷ್ಕಾರ ಮಾಡಿದ್ದೀವಿ. ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಎರಡನೇದು, SSM ಆಸ್ಪತ್ರೆಯ ವತಿಯಿಂದ ನಾವು ನಿಮ್ಮ ಪತ್ರಕರ್ತರ ಆರೋಗ್ಯಕ್ಕಾಗಿ ಕೆಲವು ವಿಶೇಷ ಸರ್ವಿಸ್ಗಳನ್ನು ನಾವು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ಳೋರಿದ್ದೀವಿ. ಛಲವಾದಿ
ಛಲವಾದಿ ಮಹಾಸಭಾ ವತಿಯಿಂದ ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿಯಲ್ಲಿ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಕೂಡಲೇ ಸರ್ಕಾರ ಮತ್ತೊಮ್ಮೆ ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲವಾದರೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಾಗುತ್ತದೆ ಎಂದು ಛಲವಾದಿ ಮಹಾಸಭಾ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ ನಂತರ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ಛಲವಾದಿ ಮುಖಂಡ ಸಿಎನ್ ದಾನಿ, ನ್ಯಾಯಮೂರ್ತಿ ಜಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಏಕ ಸದಸ್ಯ ವಿಚಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಪರೆಯ ಪರ್ವನ್ ಜಾತಿಯನ್ನು ಎಡಗೈ ಪಂಗಡಕ್ಕೆ ಸೇರಿಸಿರುವುದಲ್ಲದೆ ಬಲಗೈ ಸಮುದಾಯಕ್ಕೆ ಸೇರಿದ ಇನ್ನೂ ಹಲವು ಜಾತಿಗಳನ್ನ ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದರಿಂದ ಜಾತಿಯೇ ಅಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯ ಸಮೂಹಕ್ಕೆ 1% ಮೀಸಲಾತಿ ನಿಗದಿಪಡಿಸುವುದನ್ನು ರದ್ದುಪಡಿಸಿ ಸದರಿ ಮೀಸಲಾತಿಯನ್ನು ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟದ ಉಪ ಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇತ್ತೀಚೆಗೆ ನಡೆದಂತಹ ಜಾತಿ ಸಮೀಕ್ಷೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ನಡೆಯದೆ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಎಂದರು. ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ನಮ್ಮ ಜನಾಂಗಕ್ಕೆ ರಾಜ್ಯ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ತಾರತಮ್ಯ ಮಾಡಿದ್ದು, ಮೀಸಲಾತಿಯ ವರ್ಗೀಕರಣದಲ್ಲಿ ಮಾದಿಗ ಸಮುದಾಯಕ್ಕೆ 6%, ಛಲವಾದಿ ಬಲಗೈ ಸಮುದಾಯಕ್ಕೆ 5% ಮೀಸಲಾತಿ ನೀಡಿರುವುದು ಎಷ್ಟು ಸರಿ? ಈಗಾಗಲೇ ರಾಜ್ಯದಲ್ಲಿ ಬಲಗೈ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಇದು ನಮಗೆ ಸರ್ಕಾರ ಮಾಡಿದ ದ್ರೋಹ ಎಂದರು. ಇದೇ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಮುಖಂಡರುಗಳಾದ ಶಂಭುಗನಹಳ್ಳಿ ಬಾಬು, ನವೀನ್, ರಾಕೇಶ್, ರವಿಕುಮಾರ್, ಮಲ್ಲಿಕ್, ಹಗರೆ ಸಂದೇಶ್, ಸತೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. HCN ನ್ಯೂಸ್, ಬೇಲೂರು. ಅವರ ಅಂಕಿಅಂಶದ ಪ್ರಕಾರ ಏನು ಇವತ್ತು ಬಲಗೈ ಸಮುದಾಯಕ್ಕೆ ನಮ್ಮ ವಾದ, ಅವರ ಅಂಕಿಅಂಶದ ಪ್ರಕಾರ ನಾವು ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಇವತ್ತು ಪ್ರತಿಭಟನೆ ಮುಖಾಂತರ ಇವತ್ತು ನಾವು ಅವ್ರನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ದಯಮಾಡಿ ಏನಿವತ್ತು ನಾಗಮೋಹನ್ ದಾಸ್ ವರದಿ ಇವತ್ತೇನು ಕೊಟ್ಟಿದ್ದೀರಿ, ಹಲವಾರು ದಶಕಗಳ ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ವಿಚಾರವನ್ನ ಕೈಗೆ ತಗೊಂಡು ಇವತ್ತು ರಾಜ್ಯಾದ್ಯಂತ ಮರು ಎಣಿಕೆಯನ್ನ ಮಾಡಿಸಿ ಇವತ್ತು ಎಲ್ಲ ಸಣ್ಣ ಪುಟ್ಟ ಜಾತಿಯನ್ನು ಇವತ್ತು ಮಾಡದ ಮುಖಾಂತರವನ್ನು ಶ್ರಮಪಟ್ಟು ಇವತ್ತು ಸರ್ಕಾರ ಮಾಡಿಸಿದೆ, ಸ್ವಾಗತಾರ್ಹದ ವಿಚಾರ. ಆದ್ರೆ ಇದ್ರೊಳಗಡೆ ಇನ್ನೆಲ್ಲ ತಿಳಿದಿದೆ ಭಾವಿಸ್ತೇನೆ. ಒಳ ಮೀಸಲಾತಿ ವಿಚಾರವಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮಾಡಿರ್ತಕ್ಕಂಥದ್ದು ಅತ್ಯಂತ ತಾರತಮ್ಯವಾಗಿ ಕಂಡು ಬರ್ತದೆ. ಮಾದಿಗ ಸಮುದಾಯಕ್ಕೆ 6% ಕೊಟ್ಟಿದ್ದಾರೆ, ಮತ್ತೆ ಬಲಗೈ ಛಲವಾದಿ ಸಮುದಾಯಕ್ಕೆ 5% ಕೊಟ್ಟಿದ್ದಾರೆ. ಇದು ಒಟ್ಟಾರೆಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ನಾವು ಭಾವಿಸ್ತೇವೆ. ಆದ್ರೆ ಸರ್ಕಾರ ಮಾಡಿರುವಂತಹ ಒಳ ಮೀಸಲಾತಿ ಅತ್ಯಂತ ಸ್ವಾಗತಾರ್ಹ. ಆದ್ರೆ ಮಾಡೋದು ಮರುಪರಿಶೀಲನೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒಕ್ಕೂಡಿನ ಒತ್ತಾಯ. ದಯಮಾಡಿ ಆಗ್ಲೇಬೇಕು. ಯಾಕೆಂದ್ರೆ ಹೆಚ್ಚಾಗಿ ರಾಜ್ಯದಲ್ಲಿ ಛಲವಾದಿ ಸಮುದಾಯದವರು ಜಾಸ್ತಿ ಇದ್ದೇವೆ. ಇಲ್ಲಿ ಮಾದಿಗ ಸಮುದಾಯದವರು ಚಾಮರಾಜನಗರದಿಂದ ಬೀದರ್ವರೆಗೂ ಒಂದೇ ಸ್ಲೋಗನ್, ಒಂದೇ ಗೋಷ್ಠಿಯನ್ನ ಹೋಗಿ ನಾವು ಮಾದಿಗರು ಅಂತ ಅವರು ಬರ್ತಿದ್ದಾರೆ. ನಮ್ಮೊಳಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಛಲವಾದಿ, ವಲಯ, ಬಲಗೈ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ರವರ ಸಮಾಧಿ ಮಂಟಪವನ್ನು ನೆಲಸಮ ಮಾಡಿರುವುದನ್ನು ವಿಷ್ಣು ಸೇನಾ ಸಮಿತಿ ಖಂಡಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನ ಜಿಲ್ಲಾ ಡಾ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಬಿಎನ್ ಮಹಂತೇಶ್ ರವರು, ಕನ್ನಡದ ಹಿರಿಯ ಮೇರುನಟ ಕಲಾವಿದ ಡಾ ವಿಷ್ಣುವರ್ಧನ್ ರವರ ಪಾರ್ಥಿವ ಶರೀರವನ್ನು 15 ವರ್ಷಗಳ ಹಿಂದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಸರ್ಕಾರಿ ಗೌರವಗಳೊಂದಿಗೆ ಅಂದಿನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿ ಆ ಸ್ಥಳವನ್ನು ಸ್ಮಾರಕ ಮಾಡಲು ನಿರ್ಮಿಸಲಾಗಿತ್ತು. 15 ವರ್ಷಗಳಿಂದಲೂ ಅಭಿಮಾನಿಗಳು ಇದೇ ಸ್ಥಳದಲ್ಲಿ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯ ಸ್ಮರಣೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಗುರುವಾರ ರಾತ್ರೋರಾತ್ರಿ ಅಲ್ಲಿನ ಸಮಾಧಿಯನ್ನ ಕಿತ್ತು ಒಡೆದು ಹಾಕಿರುತ್ತಾರೆ. ಇದು ಆ ಹಿರಿಯ ಕಲಾವಿದರಿಗೆ ಮಾಡಿದ ಅವಮಾನ ಮತ್ತು ಚಿತ್ರರಂಗಕ್ಕೆ ಮಾಡಿದ ಅವಮಾನವಾಗಿದೆ ಎಂದು ತಿಳಿಸುತ್ತಾ, ಮತ್ತು ಅದೇ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕವನ್ನು ಮರುಸ್ಥಾಪಿಸಿಕೊಡಬೇಕೆಂದು ಹಾಸನ ಜಿಲ್ಲಾ ವಿಷ್ಣು ಸೇನಾ ಸಮಿತಿ ಪರವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ವೇಳೆ ವಿಷ್ಣು ಸೇನಾ ಸಮಿತಿಯ ಯೋಗೇಶ್, ಚಂದ್ರು ನಿಡಿಗೆರೆ, ರವಿಕುಮಾರ್, ಮಂಜುನಾಥ್ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಮಹಂತೇಶ್ ಅಂತ, ಅಧ್ಯಕ್ಷರು, ಜಿಲ್ಲಾ ವಿಷ್ಣುವರ್ಧನ ಅಭಿಮಾನ ಸಂಘದ ಅಧ್ಯಕ್ಷರು. ಈ ದಿನ ನಿನ್ನೆ ಏನು ವಿಷ್ಣುವರ್ಧನ ಸ್ಮಾರಕವನ್ನು ತೆರವುಗೊಳಿಸಿದಾರೋ ಅದರ ಬಗ್ಗೆ ನಮಗೆ ಭಾಳ ಚಿಂತೆ ಆಗಿದೆ. ಅದ್ರ ಭಾಳ ನೋವು ಉಂಟಾಗಿದೆ. ಅಭಿಮಾನಿಗಳಿಗೆ ಅಂತ ದುಃಖ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಆ ಜಾಗನ ಬಿಟ್ಕೊಡೋದಿಲ್ಲ. ಎಲ್ಲರೂ ಅಭಿಮಾನಿಗಳಿಗೆ ಸೇರಿ ₹1 ಎತ್ಬಿಟ್ಟು ಆ ಜಾಗದಲ್ಲಿ ನಾವು ಮಾಡೇ ಮಾಡ್ತೀವಿ. ಇದು ವಿಷ್ಣುವರ್ಧನ ಸಂಘದ ಎಲ್ಲ ಜಿಲ್ಲಾ ತಾಲೂಕಿನಲ್ಲಿ ಎಲ್ಲ ಸತ್ಯಾಗ್ರಹ ಮಾಡ್ತೀವಿ. ಚಂದ್ರು ನಿಡಿಗೇರಿ ಅಂತ ಹೇಳಿಬಿಟ್ಟು, ನಾನೊಬ್ಬ ವಿಷ್ಣುವರ್ಧನ ಪಟ್ಟ ಅಭಿಮಾನಿ ಸರ್. ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚಿದ್ದಾರೆ ಸರ್ಕಾರದವರು.
ಅಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಿದ್ವಿ. ಆ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ಕೊಂಡಿದ್ವಿ. ಆದರೆ ಒಳೊಳಗಡೆ ರಾಜಕೀಯ ಮಾಡಿ ಇವತ್ತು ನಮ್ಮ ಯಜಮಾನರು ಕನ್ನಡ ಚಿತ್ರರಂಗದ ಮೇರು ನಟನಾಗಿದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಅವರು ಇವತ್ತು ತೆರವುಗೊಳಿಸಿದ್ದಾರೆ. ಅವ್ರಿಗೊಂದು ಧಿಕ್ಕಾರ ಇರಲಿ ಸರ್. ಒಂದು ತಿಳ್ಕೊಳ್ಳಿ ಸರ್, ಇಷ್ಟು ದಿವಸ ನಡೆದಂತಹ ಕೋರ್ಟು ಕಲಾಪ ಏನಿತ್ತು ಅದನ್ನು ಪಕ್ಕಕ್ಕಿಡ್ತು. ಆ ಕೋರ್ಟು ಕಲಾಪನ ಪಕ್ಕಕ್ಕಿಟ್ಟರು ಸಹ ಅನ್ಯಾಯ ಮಾಡಿದ್ರಲ್ಲ ಸರ್ ಸರ್ಕಾರ. ಇಷ್ಟು ವರ್ಷ ಬೇಕಾಗಿತ್ತಾ? ಒಬ್ಬ ಮೇರು ನಟ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ನಾನು ಹೇಳಿದೆ. ಅದೇ ಥರ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಹಾಸನದಲ್ಲಿ ಮೊದಲ ಬಾರಿಗೆ ಅತಿ ದೊಡ್ಡ ಎದೆಗುಡಿನ ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಕಂಡಿದೆ ಎಂದು ಆಸ್ಪತ್ರೆ ಮುಖ್ಯಸ್ಥ ಹಾಗೂ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಬಸವರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಅರ್ಕಲ್ಗೂಡು ತಾಲೂಕು ಮೂಲದ 50 ವರ್ಷದ ಶಿವರುದ್ರಪ್ಪ ಎಂಬ ರೋಗಿಯು ಜುಲೈ 21ರಂದು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಒಳರೋಗಿಯಾಗಿ ದಾಖಲಾಗಿರುತ್ತಾರೆ. ಇವರಿಗೆ ಕಳೆದ 12 ವರ್ಷದಿಂದ ಬಲಭಾಗದ ಎದೆ ಭಾಗದಲ್ಲಿ ನೋವು ಕಾಣಿಸಿಕೊಂಡಿರುತ್ತದೆ. ಹಲವಾರು ಕಡೆ ತೋರಿಸಿದ್ರೂ ಕಾಯಿಲೆ ಏನೆಂಬುದು ಗೊತ್ತಾಗಿರಲಿಲ್ಲ. ಕಳೆದ 2 ತಿಂಗಳಿನಿಂದ ನೋವು ತೀವ್ರವಾಗಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೊರರೋಗಿಯಾಗಿ ಬಂದು ತೋರಿಸಿರುತ್ತಾರೆ. ಅವರು ರೋಗಿಯನ್ನ ಪರೀಕ್ಷಿಸಿದ್ದಾರೆ. ಸಿಟಿ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಬಲಭಾಗದ ಶ್ವಾಸಕೋಶದಲ್ಲಿ ಒಂದು ಅತಿ ದೊಡ್ಡ ಗಾತ್ರದ ಗೆಡ್ಡೆ ಕಂಡುಬಂದಿರುತ್ತದೆ. ಅದರಿಂದ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಬಸವರಾಜ್ ಅವರು ರೋಗಿಯ ಕಡೆಯವರಿಗೆ ಎದೆಗೂಡಿನ ಶಸ್ತ್ರಚಿಕಿತ್ಸೆ ಅತಿ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಿ ಶ್ವಾಸಕೋಶದಿಂದ ಬೇರ್ಪಡಿಸಿ ತೆಗೆಯಬೇಕೆಂದು ತಿಳಿಸಿರುತ್ತಾರೆ. ರೋಗಿ ಕಡೆಯವರು ಚಿಕಿತ್ಸೆಗೆ ಸಮ್ಮತಿಸಿದ್ದು ದಿನಾಂಕ 23/7/2025ರಂದು ಎದೆಗೂಡಿನ ಶಸ್ತ್ರಚಿಕಿತ್ಸೆ ಮಾಡುವಾಗ ಬಲಭಾಗದ ಶ್ವಾಸಕೋಶದಲ್ಲಿ 2 ದೊಡ್ಡ ಗಾತ್ರದ ಗೆಡ್ಡೆಗಳು ಕಂಡುಬಂದಿರುತ್ತವೆ. ಅದನ್ನು ಬಲಭಾಗದ ಶ್ವಾಸಕೋಶದಿಂದ ಬೇರ್ಪಡಿಸಿ ಮತ್ತು ಶ್ವಾಸಕೋಶದ ಸ್ವಲ್ಪ ಭಾಗವನ್ನ ಕೂಡ ಯಶಸ್ವಿಯಾಗಿ ತೆಗೆದಿರುತ್ತಾರೆ. ನಂತರ ಉಳಿದ ಶ್ವಾಸಕೋಶಕ್ಕಾಗಲಿ ಹೃದಯ ಮತ್ತು ಇತರೆ ಅಂಗಗಳಿಗೆ ಯಾವುದೇ ಹಾನಿಯಾಗದಂತೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದರು. ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಬಸವರಾಜ್ ಜಿಎನ್ ಮತ್ತು ಅರವಳಿಕೆ ತಜ್ಞರಾದ ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿರುತ್ತದೆ. ಶಸ್ತ್ರಚಿಕಿತ್ಸೆ ಫಲಕಾರಿಯಾದ ನಂತರ ರೋಗಿಯು ತೀವ್ರ ನಿಗಾ ಘಟಕದಲ್ಲಿ ನುರಿತ ತಜ್ಞರಾದ ಡಾಕ್ಟರ್ ಪ್ರೇಮಾ ಗುರುನಾಥ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ಪಡೆದುಕೊಂಡಿರುತ್ತಾರೆ ಹಾಗೂ ಇವರ ಚಿಕಿತ್ಸೆಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಸಹಕರಿಸಿದ್ದಾರೆ ಎಂದರು. ರೋಗಿಯು ಸಂಪೂರ್ಣವಾಗಿ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಇದು ಅತ್ಯುನ್ನತ ಶ್ರೇಣಿಯ ಶಸ್ತ್ರಚಿಕಿತ್ಸೆಯಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರೇಮಾ, ಡಾಕ್ಟರ್ ಅಶ್ವಿನಿ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ. 50 ವರ್ಷ ಅರ್ಕಲ್ಗೂಡು ತಾಲೂಕು ದೊಡ್ಡಮಗಿ ಹೋಬಳಿ. ಇವರು ನಮ್ಮ ಆಸ್ಪತ್ರೆಗೆ 21/7 ಅವತ್ತು ಬಂದು ತೋರಿಸಿರ್ತಾರೆ. ಏನಕ್ಕೆ ಅಂತಂದರೆ ಆಗಲೇ ಒಂದು 6-7 ತಿಂಗಳಿಂದನೂ ಬಲಭಾಗದಲ್ಲಿ ನೋವಿರುತ್ತೆ ಅವ್ರಿಗೆ. ಸುಮಾರು ಕಡೆ ಹೋಗಿರ್ತಾರೆ. ಅದು ಗ್ಯಾಸ್ಟ್ರಿಕ್, ಎಲ್ಲ ಕಡೆನೂ ಗ್ಯಾಸ್ಟ್ರಿಕ್ ಅಂತ ತೋರಿಸ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇರ್ತಾರೆ. ನನ್ನ ಹತ್ರ ಬಂದಾಗಲೂ ಸಹ ಅವರು ಗ್ಯಾಸ್ಟ್ರೋಂಟ್ರಾಲಜಿಸ್ಟು ಗ್ಯಾಸ್ಟ್ರಿಕ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟೆ ಬಂದಿದ್ದವರು. ಬಲಭಾಗದ ಎದೆ ನೋವಿದೆ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಬಟ್ ಅವ್ರನ್ನ ಪರೀಕ್ಷಿಸಿ ನೋಡಿದಾಗ ನಮಗೆ ಅದು ಗ್ಯಾಸ್ಟ್ರಿಕ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಗ್ಯಾಸ್ಟ್ರಿಕ್ ಇರೋ ಸಿಮ್ಟಮ್ಸೇ ಬೇರೆ ಇರುತ್ತೆ, ಅವರು ತೋರಿಸ್ತಾ ಇದ್ದ ಸಿಮ್ಟಮೇ ಬೇರೆ ಇತ್ತು. ಆವಾಗ ನಾವು ಎದೆ ವಿಭಾಗದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತಂದ್ಬಿಟ್ಟು CT ಸ್ಕ್ಯಾನ್ ಮಾಡಿಸಿದ್ವಿ. CT ಸ್ಕ್ಯಾನ್ನಲ್ಲಿ ಬಲಭಾಗದ ಎದೆಯಲ್ಲಿ ಶ್ವಾಸಕೋಶದ ಹತ್ರ ತುಂಬ ದೊಡ್ಡದಾದ ಗಂಟಿದೆ ಅಂತಂದ್ಬಿಟ್ಟು CT ಸ್ಕ್ಯಾನ್ ಗೊತ್ತಾಯಿತು. ಇದನ್ನು ಆಪ್ರೇಷನ್ ಮಾಡಿದ್ರೆ ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ ಎದೆಯಲ್ಲಿ ಏನೇ ಗಂಟು ಬಂತು ಅಂತಂದರೂ ಅದು ತೊರೆಕಾಟಮಿ, ಎದೆಯನ್ನು ಓಪನ್ ಮಾಡಿ ಆಪ್ರೇಷನ್ ಮಾಡಬೇಕು. ಎದೆಯನ್ನು ಓಪನ್ ಮಾಡಿ ಆಪ್ರೇಷನ್ ಮಾಡಬೇಕು ಅಂತಂದರೆ ಮೊದಲೆಲ್ಲ ಹಾಸನದಲ್ಲಿ ಫೆಸಿಲಿಟಿ ಇಲ್ಲ, ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾಡಿಸ್ಕೊಬನ್ನಿ ಅಂತಂದ್ಬಿಟ್ಟು ಥೊರಾಸಿಕ್ ಸರ್ಜನ್ ಅಂದರೆ ಎದೆಯ ಸ್ಪೆಷಲಿಸ್ಟ್ ಹತ್ರ, ಸರ್ಜನ್ ಹತ್ರ ಹೋಗಿ ಅಂತಂದ್ಬಿಟ್ಟು ರೆಫರ್ ಮಾಡ್ತಾ ಇದ್ದಂಥ ಒಂದು ಟೈಮ್ ಇತ್ತು. ಬಟ್ ಈಗ ಏನಾಗಿದೆ ಅಂತಂದರೆ ಎದೆ ಇರೋದ್ರಿಂದ ಎದೆಯನ್ನು ಓಪನ್ ಮಾಡಿ ಶ್ವಾಸಕೋಶದಲ್ಲಿ ಇದ್ದಂಥ ಇದು ಮಾಡಿದ್ದಾರೆ. ಎಲ್ಲ ಸಕ್ಸಸ್ಫುಲ್ ಆಗಿದೆ. ಸ್ವಲ್ಪ ಪೈನ್ ಇದೆ ಅಷ್ಟೇ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬಂದಿದೆ. ಸರ್ ಒಂದು 5-6 ತಿಂಗಳಲ್ಲಿ ನಾರ್ಮಲ್ ಇತ್ತು. ಇದು CT ಸ್ಕ್ಯಾನ್ ಮಾಡ್ಸೋಕ್ಕೆ ಬಂದಾಗಲೇ ಅಲ್ಲಿ ಬಂದಾಗ ಒಂದು 15 ಡೇಸಲ್ಲಿ ಅದು ಗೊತ್ತಾಗಿದ್ದು ನೋವು ಜಾಸ್ತಿ ಬಂದಾಗ. ಇವ್ರ ಹತ್ರ ಮಾಡಿಸಿದಾಗ ಹಿಂಗೆ ಮಾಡಿಸ್ಲೇಬೇಕು ಅಂದಾಗ ಬಂದು ಮಾಡ್ತಿದ್ವಿ. ಚೆನ್ನಾಗಿ ಮಾಡಿಕೊಟ್ರು ಬಸವರಾಜ್ ಸರ್. ಶರಣ ನುಲಿಯ ಚಂದಯ್ಯನವರು ಕಾಯಕದಿಂದ ಬಂದ ಹಣದಿಂದ ಜಂಗಮ ದಾಸೋಹ ನಡೆಸುತ್ತಿದ್ದ ಒಬ್ಬ ಕಾಯಕ ಜೀವಿ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು.
ಸಕಲೇಶಪುರ ಮಿನಿ ವಿಧಾನಸೌಧದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಸಮಕಾಲೀನ ಬಸವಾದಿ ಶರಣರಲ್ಲಿ ಒಬ್ಬರಾದ ವಚನಕಾರ ನುಲಿಯ ಚಂದಯ್ಯನವರು ಕಲ್ಯಾಣದಲ್ಲಿ ಹೊರ ವಲಯದಲ್ಲಿರುವ ಕೆರೆ ನೀರಿನ ದಂಡೆಯಲ್ಲಿ ಬೆಳೆದ ಸೊಗಸಾದ ಹುಲ್ಲು ತಂದು ಹಗ್ಗ ಹೊಸೆದು ಮಾರಿ ಅದರಲ್ಲಿ ಬಂದ ಹಣದಿಂದ ಜಂಗಮ ದಾಸೋಹ ನಡೆಸುತ್ತಿದ್ದರು. ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿರುವ ಮೌಢ್ಯತೆ ಮತ್ತು ಅಂಧಕಾರ ತಿದ್ದುವ ಕಾರ್ಯ ಮಾಡಿದರು ಎಂದರು. ಕುಳುವ ಸಮಾಜ ಶೈಕ್ಷಣಿಕ, ರಾಜಕೀಯ, ಆರ್ಥಿಕವಾಗಿ ಹಿಂದುಳಿದಿದೆ. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲ ರಂಗದಲ್ಲೂ ಮುನ್ನಡೆಯಬೇಕೆಂದು ಹೇಳಿದರು. ಇದೇ ವೇಳೆ ಕುಳುವ ಸಮಾಜದ ಹಿರಿಯರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಕುಳುವ ಸಮಾಜದ ತಾಲೂಕು ಅಧ್ಯಕ್ಷ ಮೋಹನ್ ಕುಮಾರ್, ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಬಿಜಾಪುರ ಜಿಲ್ಲೆಯ ಶಿವಣಗಿಯಲ್ಲಿ ಕ್ರಿಸ್ತಕ 1107ರಲ್ಲಿ ಜನಿಸುತ್ತಾರೆ. ನುಲಿಯ ಚಂದಯ್ಯನವರು ಕುಳುವ ಸಮುದಾಯದ ಮೂಲ ಪುರುಷ ಮತ್ತು ಆರಾಧ್ಯವಾಗಿರ್ತಾರೆ. ನುಲಿಯ ಚಂದಯ್ಯನವರು ಬಸವಣ್ಣನವರ ವಿಚಾರಧಾರೆಯಿಂದ 1160ರಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ಶರಣರೊಂದಿಗೆ ಉಳಿವಿಗೆ ಹೋರಾಡುತ್ತಾರೆ. ಚಂದಯ್ಯನವರು ಕಾಯಕ ಯೋಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಶಾಸಕರನ್ನ ಸಮನಾಗಿ ಪರಿಗಣಿಸಿ ಅನುದಾನದಲ್ಲಿ ತಾರತಮ್ಯ ಮಾಡಬಾರದು, ಪಕ್ಷಾತೀತವಾಗಿ ಸಮಾನ ಅನುದಾನ ಹಂಚಿಕೆ ಮಾಡಬೇಕೆಂದು ಶ್ರವಣಬೆಳಗೊಳದ ಶಾಸಕ ಸಿಎನ್ ಬಾಲಕೃಷ್ಣ ಆಗ್ರಹಿಸಿದರು. ಹಾಸನ ನಗರದಲ್ಲಿ ಶುಕ್ರವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಕ್ಷೇತ್ರದಲ್ಲಿಯೂ ಎಲ್ಲಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮತದಾರರಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಅನುದಾನ ಹಾಗೂ ಜೆಡಿಎಸ್, ಬಿಜೆಪಿ ಶಾಸಕರಿಗೆ ಕಡಿಮೆ ಅನುದಾನ ನೀಡುವುದು ಸರಿಯಾದ ಬೆಳವಣಿಗೆಯಲ್ಲ ಎಂದರು. ಈಗಾಗಲೇ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ಯಥೇಚ್ಛವಾಗಿ ಸುರಿದಿದ್ದು, ಅದರಲ್ಲಿಯೂ ಹಾಸನ ಜಿಲ್ಲೆಯಲ್ಲಿ ನಿರೀಕ್ಷೆಗೂ ಮೀರಿ ಮಳೆಯಾಗಿದೆ. ಇದರಿಂದ ರಾಷ್ಟ್ರಗಳು ಸಂಪೂರ್ಣ ಹಾಳಾಗಿದ್ದು, ಹೆಚ್ಚಿನ ಅನುದಾನದ ಅಗತ್ಯವಿದೆ. ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಒದಗುವ ಮೂಲಕ ಎಲ್ಲಾ ಶಾಸಕರಿಗೂ ಸಮನಾಗಿ ಅನುದಾನ ಹಂಚಿಕೆ ಮಾಡುವ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಿದೆ. ಕಳೆದ ಸರ್ಕಾರದ ಅವಧಿಯಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸ ಮಾಡಲಾಗಿದೆ. ಅದರಂತೆ ಈ ಸರ್ಕಾರದ ಅವಧಿಯಲ್ಲೂ ಕೂಡ ಶಾಸಕರನ್ನ ಸಮನಾಗಿ ಪರಿಗಣಿಸಿ ಶಾಸಕರನ್ನ ಅನುದಾನಕ್ಕಾಗಿ ಭಿಕ್ಷೆ ಬೇಡೋ ಸ್ಥಿತಿಗೆ ಸರ್ಕಾರ ತರಬಾರದೆಂದು ತಿಳಿಸಿದರು. ಇದೇ ವೇಳೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಧರ್ಮಸ್ಥಳ ಹಿಂದೂಗಳ ಶ್ರದ್ಧಾಭಕ್ತಿ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ. ಇಂತಹ ಸ್ಥಳದ ಮೇಲೆ ಕೆಟ್ಟ ಹೆಸರು ತರುವ ಕೆಲಸವಾಗಬಾರದು. ಈಗಾಗಲೇ ಎಸ್ಐಟಿ ತನಿಖೆ ನಡೆಸುತ್ತಿದೆ. ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಈ ನಾಡಿಗೆ ಎಲ್ಲಾ ವರ್ಗದ ಜನರಿಗೂ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು. ತನಿಖೆ ಶಾಂತಿಯುತವಾಗಿ ನಡೆಯಲಿ. ಅಲ್ಲಿನ ಇತ್ತೀಚಿನ ಬೆಳವಣಿಗೆ ಹಾಗೂ ಗಲಾಟೆ ಗದ್ದಲಗಳು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ನಡೆಯುತ್ತಿದೆ. ದುರುದ್ದೇಶದ ತನಿಖೆ ನಡೆಯಬಾರದು. ಸಮಗ್ರ ತನಿಖೆ ಬಳಿಕ ಅತಿ ಶೀಘ್ರವಾಗಿ ವರದಿ ಬಹಿರಂಗಪಡಿಸಿ ಸತ್ಯಾಸತ್ಯತೆ ಜನರಿಗೆ ತಿಳಿಸುವ ಕೆಲಸವಾಗಬೇಕಿದೆ ಎಂದು ಹೇಳಿದರು. HCN ನ್ಯೂಸ್, ಹಾಸನ್. ಈಗ ಕೃಷ್ಣ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ನಿನ್ನೆ ನಮಗೆ ಮಾಧ್ಯಮಗಳ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ತಿಳಿದಿದೆ, ಸ್ವಾಗತ ಮಾಡಿದ್ದಾರೆ. ಇದರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧಿಕಾರ ಇದೆ. ಈಗಾಗಲೇ ಮಾನ್ಯ KN ರಾಜಣ್ಣ ಸಾಹೇಬರು ಹಲವಾರು ಸಂದರ್ಭದಲ್ಲಿ ಇಲ್ಲಿಂದ ನಮಗೆ ಬಿಡುಗಡೆಗೊಳಿಸಿ ಅಂತ ನೇರವಾಗಿ ಕೇಳಿ ಅದರಂತೆ ಮಾನ್ಯ ಕೃಷ್ಣ ಬೈರೇಗೌಡರನ್ನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಅವರು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ನಮಗೆ ಪೂರ್ಣ ಸಹಕಾರ ಮಾಡ್ತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ಇದೆ. ಇಷ್ಟನ್ನು ಹೇಳ್ಬೋದು. ಏನಾಯಿತು ಅಂತ ನನಗೂ ಕನ್ಫ್ಯೂಷನ್ನಲ್ಲಿದ್ದೀನಿ. ಯಾಕೆ ಅಂದರೆ ಈಗ ಕಳೆದ ಸಲ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗಳಿಸಿದೆ. 136 ಸ್ಥಾನಗಳನ್ನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಗಳಿಸಿದೆ. ಇದೊಂಥರ ನಂಗೆ ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಮಾನ್ಯ ರಾಜ್ಯ ಚುನಾವಣಾ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಇಂದಿನ
ಯುವ ದಲಿತ ಹೋರಾಟಗಾರರು ಹಿರಿಯ ಹೋರಾಟಗಾರರ ತ್ಯಾಗ ಬಲಿದಾನ ಅರಿತು ಅವರ ಮಾರ್ಗದರ್ಶನದಲ್ಲಿ ಹೋರಾಟಗಳನ್ನು ರೂಪಿಸಿಕೊಂಡು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಗೋವಿಂದರಾಜು ಸಲಹೆ ನೀಡಿದರು. ಹಾಸನ ನಗರದಲ್ಲಿ ಶನಿವಾರ ಸಂಘದ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿ, ನಮ್ಮ ಸಂಘಟನೆ ಅಂಬೇಡ್ಕರ್ ನೆರಳಿನಲ್ಲಿ ಮುನ್ನಡೆಯುತ್ತಿದ್ದು, ಅಂಬೇಡ್ಕರ್ ಅವರ ತತ್ವಾದರ್ಶಕ್ಕೆ ಕಳಂಕ ಆಗದಂತೆ ಜಿಲ್ಲೆ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ನೊಂದವರಿಗೆ, ಅಸಹಾಯಕರಿಗೆ, ದೀನ ದಲಿತರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡಬೇಕಿದೆ ಎಂದರು. ಗುರಿಯಿಲ್ಲದ ಚಳುವಳಿ ಜೀವಂತವಾಗಿರೋದಿಲ್ಲ. ಗುರಿ ಹೊಂದಿರುವ ಚಳುವಳಿಗಳು ಮುಂದಿನ ಪೀಳಿಗೆಗೆ ಜೀವಂತವಾಗಿರುತ್ತವೆ. ಆದ್ದರಿಂದ ಯುವ ಹೋರಾಟಗಾರರು ಹಿರಿಯ ಹೋರಾಟಗಾರರ ಹೋರಾಟಗಳನ್ನು ಅರ್ಥ ಮಾಡಿಕೊಂಡು ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಹಿರಿಯ ಹೋರಾಟಗಾರ ಚಂದ್ರಪ್ರಸಾದ್ ತ್ಯಾಗಿ ಅವರ ಹೋರಾಟಗಳ ಬಗ್ಗೆ ನೆನಪಿಸಿಕೊಂಡರು. ದಲಿತ ಚಳುವಳಿ ಹೋರಾಟಗಳು ನೊಂದವರಿಗೆ ಆಶ್ರಯ ನೀಡುವಂತಾಗಬೇಕು. ಆದರೆ ಅವರನ್ನೇ ಶೋಷಣೆ ಮಾಡುವ ಮಾತುಗಳು ಇತ್ತೀಚೆಗೆ ಕೇಳಿಬರುತ್ತಿದ್ದು, ಇದು ಕೊನೆಯಾಗಬೇಕು. ಅಂಬೇಡ್ಕರ್ ಹೆಸರಿಗೆ ಕಳಂಕ ತರುವಂತಹ ಯಾವುದೇ ಕೆಲಸ ಮಾಡದೆ ಸಂಘಟನೆಗಳನ್ನು ಬಲಪಡಿಸಿಕೊಂಡು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕೆಂದು ಸಲಹೆ ನೀಡಿದರು. ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ನಡೆದಿರುವ ದಾಳಿ ಖಂಡನೀಯ. ಈಗಾಗಲೇ ಪ್ರಕರಣಗಳ ಕುರಿತು ಎಸ್ಐಟಿ ತನಿಖೆ ನಡೆಯುತ್ತಿದ್ದು, ಯಾರು ತಪ್ಪು ಮಾಡಿದ್ದಾರೆ ಅಂತಹ ಗೋಮುಖ ವ್ಯಾಘ್ರಗಳನ್ನು ಬಯಲಿಗೆ ಎಳೆಯಬೇಕಾಗಿದೆ. ಈ ಬಗ್ಗೆ ಸರ್ಕಾರ ಹಾಗೂ ಗೃಹ ಮಂತ್ರಿಗಳು ಎಚ್ಚರಿಕೆ ವಹಿಸಬೇಕೆಂದು ಆಗ್ರಹ ಮಾಡಿದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡುತ್ತಿರುವುದು ಹೆಚ್ಚಾಗಿ ನಡೆಯುತ್ತಿದ್ದು, ಇದನ್ನು ಪ್ರತಿಯೊಬ್ಬರೂ ಖಂಡಿಸಿ ಅವರಿಗೆ ಕಠಿಣ ಶಿಕ್ಷೆಯಾಗುವಂತೆ ಹೋರಾಟ ಮಾಡುವುದು ಪ್ರಸ್ತುತ ಸಂದರ್ಭದಲ್ಲಿ ಅನಿವಾರ್ಯವಾಗಿದೆ. ಇನ್ನು ಸಂವಿಧಾನ ವಿರೋಧಿ ಹೇಳಿಕೆಗಳು ಆಗಾಗ ಕೇಳಿಬರುತ್ತಿರುವುದು ಸಂವಿಧಾನಕ್ಕೆ ಮಾರಕವಾಗಿದೆ. ನಾವೆಲ್ಲರೂ ಸಂವಿಧಾನವನ್ನು ಉಳಿಸುವ, ರಕ್ಷಿಸುವ ಹೋರಾಟಗಳನ್ನು ರೂಪಿಸಬೇಕಿದೆ ಎಂದರು. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈಗಾಗಲೇ ಪಿಟಿಸಿಎಸ್ ಕಾಯ್ದೆ ಬಗ್ಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯಲಾಗಿದೆ. ಈಗಾಗಲೇ ಸರ್ಕಾರ ಹೊರಡಿಸಿರುವ ಸುಗ್ರೀವಾಜ್ಞೆ ಅವೈಜ್ಞಾನಿಕವಾಗಿದ್ದು, ಇದನ್ನು ತಿದ್ದುಪಡಿ ತರಲು ಸರ್ಕಾರಕ್ಕೆ ಒತ್ತಡ ಹಾಕುವ ಕೆಲಸ ಮಾಡಬೇಕಿದೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಗೆ ಧ್ವಜಾರೋಹಣ ಮಾಡಲು ಬರುವ ಸಚಿವರಿಗೆ ಸಂಘಟನೆಗಳ ಮುಖಂಡರು ಈ ಬಗ್ಗೆ ಮನವಿ ಮಾಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಹೋರಾಟಗಾರ ಎಚ್ಕೆ ಸಂದೇಶ್, ಕೆ ಈರಪ್ಪ, ವೀರೇಶ್ ಹಿರೇಹಳ್ಳಿ, ಶಂಕರರಾಜ್, ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್, ತಟ್ಟೆಕೆರೆ ಮಂಜಣ್ಣ, ದಿನೇಶ್, ವಿಜಯಕುಮಾರ್, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ವಿಠಲ್, ಕುಮಾರ್, ಜಗದೀಶ್, ಅನಂತರಾಜ್, ಧರ್ಮಯ್ಯ, ತೇಜೂರು ಮಂಜು, ಉಮೇಶ್, ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಇನ್ನಿತರರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಗೋವಿಂದರಾಜ್ ಅವರು ಹಾಸನ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಘೋಷಣೆ ಮಾಡಿದರು. ಹಾಸನ ಜಿಲ್ಲೆಯ ಮುಖ್ಯ ಸಂಘಟನಾ ಸಂಚಾಲಕರಾಗಿ ಮಂಜು ತೇಜೂರು, ಪ್ರಧಾನ ಸಂಚಾಲಕರಾಗಿ ಅನಂತರಾಜ್, ಸಂಚಾಲಕರಾಗಿ ಉಮೇಶ್, ಧರ್ಮಯ್ಯ ಇವರ ಆಯ್ಕೆಯ ಜೊತೆಗೆ ತಾಲೂಕು ಘಟಕದ ಸಂಚಾಲಕರನ್ನ ಘೋಷಣೆ ಮಾಡಿ, ಅಂಬೇಡ್ಕರ್ ಹಾಕಿಕೊಟ್ಟಿರುವ ದಾರಿಯಲ್ಲಿ ಸಂಘಟನೆಗೆ ಯಾವುದೇ ಕಪ್ಪು ಚುಕ್ಕೆ ಬಾರದೆ ತಮಗೆ ನೀಡಿರುವ ಜವಾಬ್ದಾರಿಯನ್ನ ನೊಂದವರ, ಅಸಹಾಯಕರ, ದೀನ ದಲಿತರ ನೋವುಗಳಿಗೆ ಸ್ಪಂದಿಸುವ ಮೂಲಕ ಹಾಸನ ಜಿಲ್ಲೆಯಲ್ಲಿ ಹಿರಿಯರ ಮಾರ್ಗದರ್ಶನ ಮತ್ತು ಅವರ ಹೋರಾಟದ ತ್ಯಾಗ ಬಲಿದಾನವನ್ನು ಅರಿತುಕೊಂಡು ಸಂಘಟನೆಯನ್ನು ಬಲಪಡಿಸಬೇಕೆಂದು ರಾಜ್ಯಾಧ್ಯಕ್ಷರು ಆದೇಶ ಪ್ರತಿಗಳನ್ನು ಪದಾಧಿಕಾರಿಗಳಿಗೆ ನೀಡಿದರು. ದಲಿತ ಚಳುವಳಿಯ ಸಿದ್ಧಾಂತದ ಅಡಿ ಹೋರಾಟ ಮುಂದುವರಿಸಿಕೊಂಡು ಹೋಗುವುದಾಗಿ ಎಲ್ಲರೂ ಪ್ರತಿಜ್ಞೆ ಮಾಡಿದ್ರು. ಅಂಬೇಡ್ಕರ್ ಬಂದು ಹೋಗಿರುವ ನೆಲದಲ್ಲಿ ಸಂಘಟನೆ ಬಲಗೊಳಿಸಿ ಎಂದು ಸಲಹೆ ನೀಡಿದರು. HCA ನ್ಯೂಸ್ ಹಾಸನ್. ಹಳ್ಳಿಯ ಸಮಸ್ಯೆ ಬಹಳ ಭೀಕರವಾಗಿದ್ದಂತಹ ಸಂದರ್ಭ. ಅವರು ನನಗೆ ಕರೆದು ಕಿವಿನಲ್ಲಿ ಒಂದು ಮಾತನ್ನು ಹೇಳಿದ, ಅಪ್ಪ ತ್ಯಾಗಿ ಅವರು ನೋಡುವ ಸಂದೇಶ ದಯಮಾಡಿ ಅದೊಂದು ಚೂರು ಅದೇನ ನೋಡೆ ಅಂತ ನನಗೆ ಹೇಳುದು. ಆದ್ರೆ ಅವ್ರ ಮಾತು ನನಗೆ ಎಷ್ಟು ಹೃದಯಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಅರೆ ಕಾಲನ್ನು ಕಟ್ ಮಾಡಿದರೆ ಅವನ ಬದುಕನ್ನ ಕೂಡ ನನಗೆ ನಿರ್ಜನವಾಗಿ ಕಾಣ್ತಾ ಇದೆ ಅಂತ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಅವರಿಗೆ ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಅಂದ್ರೆ ಆ ಹೋರಾಟಗಾರನು ಯಾವತ್ತೂ ಕೂಡ ಅಂತ ಒಂದು ವರ್ಷಗಳನ್ನ ಪೂರೈಸಿ ಇವತ್ತು 51 ವರ್ಷಗಳಲ್ಲಿ ಪ್ರಾರಂಭ ಮಾಡಿದೆ. ಈ 50 ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ಈ ನೆಲದಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಈ ಜಿಲ್ಲೆಯಲ್ಲಿ ಬಲಿಷ್ಠವಾದಂತ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ನಮ್ಮ ಚಂದ್ರಪ್ರಸಾದ್ ತ್ಯಾಗಿ ಇರ್ಬೋದು, ಚೆನ್ನಯ್ಯ ಆಗಿರ್ಬೋದು, ಅವರ ಹೋರಾಟದ ಒಳನಾಡಿಗಳು ಇವತ್ತು ನಮ್ಮ ಮುಂದೆ ಇಲ್ಲ. ಅವರ ತ್ಯಾಗ ಮತ್ತು ಅವರ ಬಲಿದಾನ ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇವೆ. ಅವರ ಹೋರಾಟಗಳನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಬೇಕು. ಅವರ ಚಲನವಲನಗಳನ್ನು ಸರಿಯಾಗಿ ನಾವು ಅರ್ಥವನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಚಳುವಳಿಯನ್ನ ಕಟ್ಟಬೇಕು. ಒಂದು ಚಳುವಳಿಗೆ ಒಂದು ಗುರಿ ಇರಬೇಕು. ಆ ಗುರಿ ಇಲ್ಲದ ಚಳುವಳಿ. ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ಸಮಸ್ಯೆ ಇದ್ದು ಗ್ಯಾರಂಟಿ ಬಿಟ್ಟರೆ ಬೇರೆ ಯಾರಿಗೂ ಏನು ಅನುಕೂಲ ಆಗಿಲ್ಲ. ಈಗ ಜಿಲ್ಲೆಯ ಮಂತ್ರಿಯಾಗಿ ಕೃಷ್ಣ ಬೈರೇಗೌಡರು ನೇಮಕಗೊಂಡಿದ್ದು ಅವರು ಬಹಳ ಡಿಸಿಪ್ಲಿನ್ ಉಳ್ಳವರು, ಒಳ್ಳೆ ಕೆಲಸ ಮಾಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಸಚಿವರ ಬದಲಾವಣೆ ಸರ್ಕಾರಕ್ಕೆ ಬಿಟ್ಟ ವಿಚಾರ. ಈಗ ಹೊಸದಾಗಿ ಕೃಷ್ಣ ಬೈರೇಗೌಡರು ನೇಮಕವಾಗಿದ್ದು ಅವರು ಬಹಳ ಡಿಸಿಪ್ಲಿನ್ ಉಳ್ಳವರು. ಒಳ್ಳೆಯ ರೀತಿ ಕಾರ್ಯವೈಖರಿ ಬಗ್ಗೆ ಕೇಳಿದ್ದೇನೆ. ಒಳ್ಳೆಯ ರೀತಿ ಕೆಲಸ ಆಗಲಿದೆ ಎನ್ನುವ ನಿರೀಕ್ಷೆ ಇದೆ. ಜಿಲ್ಲೆಯಲ್ಲಿ ಎಲ್ಲಾ ಸಮಸ್ಯೆ ಇದೆ. ಗ್ಯಾರಂಟಿ ಬಿಟ್ಟರೆ ಬೇರೆ ಯಾರಿಗೂ ಏನು ಅನುಕೂಲವಾಗಿಲ್ಲ. ಗೊಬ್ಬರ ಕೇಳಿದ್ರೆ ಕೇಂದ್ರದಿಂದ ಬರಬೇಕು ಅಂತಾರೆ. ಹಾಗಿದ್ರೆ ರಾಜ್ಯ ಸರ್ಕಾರ ಏನು ಮಾಡುತ್ತಿದೆ? ಮಳೆ ಹಾನಿಯಿಂದ ಎಷ್ಟು ಸಮಸ್ಯೆ ಆಗಿದೆ? ಬರ್ತಾರೆ ಹೋಗ್ತಾರೆ, ಏನಾದ್ರೂ ಪರಿಹಾರ ಕೊಟ್ಟಿದ್ದಾರಾ? ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರೈತರಿಗೆ ಏನೆಲ್ಲ ಅನುಕೂಲ
ಮಾಡಿದ್ರು. ಈಗ ಬರೀ ಗ್ಯಾರಂಟಿ ಒಂದೇ ಅಜೆಂಡಾ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಗ್ರಾಮೀಣ ಭಾಗದ ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ಮತಗಳ್ಳತನ ಬಗ್ಗೆ ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ಅವರ ಅಭಿಪ್ರಾಯ ಅವರು ಹೇಳಲಿ. ಈ ಪ್ರಕರಣ ಕೋರ್ಟ್ನಲ್ಲಿದ್ದು ತೀರ್ಪು ಏನು ಬರುತ್ತದೆ ನೋಡೋಣ. ಏನಾದರೂ ಅಕ್ರಮವಾಗಿದ್ದರೆ ಚುನಾವಣೆ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಸೂರಜ್ ತಿಳಿಸಿದರು. ಅತ್ಯಾಚಾರ ಕೇಸ್ನಲ್ಲಿ ಸಹೋದರ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಚಾರ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ತೀರ್ಪು ಹೊರಬಂದಿದ್ದು ಮೇಲ್ಮನವಿಗೆ ಸಲ್ಲಿಸುತ್ತೇವೆ. ಅದು ಬಿಟ್ಟರೆ ಬೇರೆ ಏನೂ ಹೇಳಲು ಸಾಧ್ಯವಿಲ್ಲ. ಪ್ರಕರಣ ನ್ಯಾಯಾಲಯದಲ್ಲಿದೆ. ಇದನ್ನು ಯಾರು ಚರ್ಚೆ ಮಾಡೋದು ಸೂಕ್ತವಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಬಗ್ಗೆ ಮಾತನಾಡಿ, ನಮ್ಮ ಅಭ್ಯರ್ಥಿಗಳು ಶುಕ್ರವಾರದಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಎಲ್ಲಾ ಅಭ್ಯರ್ಥಿಗಳಿಗೆ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ಗೆಲುವು ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. HCN ನ್ಯೂಸ್ ಹಾಸನ್. ಬಹಳ ಒಳ್ಳೆ ರೀತಿ ಕಾರ್ಯವೈಖರಿ ಇದೆ. ಅವ್ರ ಬಗ್ಗೆ ಬಹಳ ಕೇಳಿದ್ದೀನಿ. ಯುವಕರಿದ್ದಾರೆ, ಒಳ್ಳೆ ರೀತಿ ನಮ್ಮ ಜಿಲ್ಲೆ ಕೆಲಸ ಆಗುತ್ತೆ ಅಂತ ನಮ್ಮ ಒಂದು ಮನೋಭರವಸೆ. ಜಿಲ್ಲೆಯಲ್ಲಿರೋಲ್ಲ, ಜಿಲ್ಲೆದ ಸಮಸ್ಯೆಗಳು ಅರ್ಥ ಆಗಲ್ಲ. ಇದೆ ಈಗ ಯಾವುದರಿಂದ ಹೇಳಿ. ಈಗ ಗ್ಯಾರಂಟಿ ಬಿಟ್ಟರೆ ಸರ್ಕಾರ ರೈತರನ್ನ ಇನ್ನು ಯಾವ ರೀತಿ ಒಂದು ಯಾವ ಸಬ್ಸಿಡಿ ಆಗಲಿ ಏನಾದ್ರು ಒಂದು ಒಳ್ಳೇದು ಮಾಡ್ತಾ ಇದೆಯಾ? ಇದಕ್ಕೆ ಮನೆ ಕೃಷಿ ಸಚಿವರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಈ ಗೊಬ್ಬರದ್ದು ಅವ್ರನ್ನ ಕೇಳಿದ್ರೆ ಕೇಂದ್ರದಿಂದ ಬರಬೇಕು ಅಂತ ಹೇಳ್ತಾರೆ. ಈಗ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ನಾನು ಕೇಳೋಕ್ಕೆ ಬಯಸೋದು, ಇವತ್ತು ನೀವು ಕೃಷಿ ವಿಷಯ ತಗೊಂಡು ನಮ್ಮ ರೈತರಿಗೆ ಆಗ್ತಾ ಇರೋ ಅನ್ಯಾಯ. ಈಗ ನಮಗೆ ಮಲೆನಾಡು ಭಾಗದಲ್ಲಿ ತಗೊಂಡ್ರೆ ನೀವು ಏಲಕ್ಕಿ ಆಗ್ಬೋದು, ಕಾಫಿ ಆಗ್ಬೋದು, ಅಥವಾ ಈಗ ಎಷ್ಟು ಬೆಳೆಗಳು ತೊಂದರೆ ಆಗ್ತದೆ ಯೋಚನೆ ಮಾಡಿ ಮಳೆ ಹಾನಿಯಿಂದ. ಶಾಲಾ ಶಿಕ್ಷಣ ಇಲಾಖೆಯ ಲಿಖಿತ ನೌಕರರ, ವಾಹನ ಚಾಲಕರ ಮತ್ತು ಡಿ ಗ್ರೂಪ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಉಪನಿರ್ದೇಶಕ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಜಯರಾಮ್ BN ಆಯ್ಕೆಯಾಗಿದ್ದಾರೆ. ಹಾಸನ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಲಿಖಿತ ನೌಕರರ, ವಾಹನ ಚಾಲಕರ ಮತ್ತು ಡೇ ಗ್ರೂಪ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಇದರಲ್ಲಿ 54 ಜನ ತಾಲೂಕು ಪದಾಧಿಕಾರಿಗಳು ಮತ ಚಲಾಯಿಸಿದ್ದು, ಜಯರಾಮ್ BN ರವರು 30 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಅವರು, ತಮಗೆ ಚುನಾವಣೆಯಲ್ಲಿ ಸಹಾಯ ಹಸ್ತ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಈ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಉತ್ತಮ ಕೆಲಸ ಮಾಡುವ ಭರವಸೆ ನೀಡಿದರು. ಎಲ್ಲರ ಸಹಕಾರದಿಂದ ಜಯ ಸಿಕ್ಕಿದೆ. ಇದರಿಂದ ತುಂಬಾ ಸಂತೋಷವಾಗಿದೆ. ಎಲ್ಲರಿಗೂ ಧನ್ಯವಾದಗಳೆಂದು ತಿಳಿಸಿದರು. ಲೋಕೇಶ್ ರವರು ಮಾತನಾಡಿ, ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಜಯರಾಮ್ ರವರು ತಮ್ಮ ಇಲಾಖೆಯ ಕುಂದುಕೊರತೆಗಳ ಬಗ್ಗೆ ಹಾಗೂ ನೌಕರರ ಸಮಸ್ಯೆಗಳ ಬಗ್ಗೆ ಉತ್ತಮ ಕೆಲಸ ಮಾಡಲಿ ಎಂದು ಹಾರೈಸಿದರು. HCN ನ್ಯೂಸ್ ಹಾಸನ್. ಶಿಕ್ಷಣ ಇಲಾಖೆಯ ಲಿಪಿಕ ನೌಕರರ, ವಾಹನ ಚಾಲಕರ ಮತ್ತು ಡಿ ದರ್ಜೆ ನೌಕರರ ಜಿಲ್ಲಾ ಶಾಖೆಗೆ ಇಂದು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ನಮ್ಮ ಜಿಲ್ಲೆಯ ಲಿಪಿಕ ನೌಕರರು ನನ್ನನ್ನು ಕೈ ಹಿಡಿದಿದ್ದಾರೆ. 30 ಮತಗಳನ್ನು ನೀಡಿ, ಅತಿ ಹೆಚ್ಚು ಮತಗಳನ್ನು ನೀಡಿ ನನ್ನನ್ನು ಜಯಶಾಲಿನಿಯಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಎಲ್ಲ ಬೋಧಕೇತರ ನೌಕರರಿಗೆ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಅವರ ಕೆಲಸವನ್ನು ಶಿಕ್ಷಣ ಇಲಾಖೆಯ ಲಿಪಿಕ ನೌಕರರ, ವಾಹನ ಚಾಲಕರ ಹಾಗೂ ಡಿ ಗ್ರೂಪ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಯುತ BN ಜಯರಾಮ್ನವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಹೇಗೆ ಹೇಳ್ತೀವಿ ಅಂದರೆ, ಶಿಕ್ಷಣ ಇಲಾಖೆಯಲ್ಲಿ ಯಾವಾಗಲೂ ಶಿಕ್ಷಕರೇ ಪ್ರಮುಖರಾಗಿರ್ತಾರೆ. ಇಲ್ಲಿ ಲಿಪಿಕ ನೌಕರರು ಕಡೆಗಣಿಸಲ್ಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತಗಳ್ಳತನ ನಡೆದಿರುವ ಬಗ್ಗೆ ಕಾನೂನು ಇಲಾಖೆ ಪರಿಶೀಲನೆ, ಶಿಫಾರಸಿನಂತೆ ಕಾನೂನು ಕ್ರಮ, ಹೇಳಿಕೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 900 ವರ್ಷಗಳ ಇತಿಹಾಸ ಇರುವ ದೇವಾಲಯದ ರಸ್ತೆ ಉದ್ಘಾಟನೆ, ರಸ್ತೆಗೆ ಕಾಯಕಲ್ಪ ನೀಡಿದ ಶಾಸಕರು, ಭಕ್ತರಿಂದ ಪ್ರಶಂಸೆ, ಹೆಚ್ಚಿನ ಅಭಿವೃದ್ಧಿ ಹೊಣೆ ಹೊತ್ತ ಸ್ವರೂಪ್ ಪ್ರಕಾಶ್. ಬುದ್ಧಿಮಾಂದ್ಯ ಯುವತಿ ಮೇಲೆ ಗ್ಯಾಂಗ್ ರೇಪ್, ನೀಚ ಕೃತ್ಯದ ವಿಡಿಯೋ ಮಾಡಿದ ನೀಚ ಯುವಕರು, ಯುವತಿಯ ಸಹೋದರನಿಗೆ ವಿಡಿಯೋ ಕಳುಹಿಸಿದ ಕೀಚರು, ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.